ರಾಜ್ ಅಲಿಯಾಸ್ ಚಿನ್ನತಂಬಿ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿರೋದು. ಸಿಬಿಐಗೆ ಈ ಪ್ರಕರಣವನ್ನ ವಹಿಸುವಂತೆ ಪೊಲೀಸ್ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. 2019ರಲ್ಲೇ ಚಿನ್ನತಂಬಿ ವಿರುದ್ಧ ದೂರನ್ನ ನೀಡಿದ್ರು ಸ್ನೇಹಮಯಿ ಕೃಷ್ಣ. ಪೊಲೀಸರು ಸೆಟಲ್ಮೆಂಟ್ ಮಾಡಿಸೋ ಕೆಲಸ ಮಾಡ್ತಾ ಇದ್ರು. ಚಿನ್ನತಂಬಿ ಬಳಿ ಪೊಲೀಸರು ದುಡ್ಡು ಪಡೆದು ಸುಮ್ಮನಾಗಿದ್ದಾರೆ. ಮೈಸೂರು ಪೊಲೀಸರಿಂದ ಚಿನ್ನತಂಬಿ ಕೇಸ್ನ ತನಿಖೆ ಸಾಧ್ಯ ಇಲ್ಲ, ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಪೊಲೀಸ್ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಇಡೀ ಪ್ರಕರಣವನ್ನ ಸಿಐಡಿಗೆ ವಹಿಸಬೇಕು ಅಂತೇಳಿ ಮೈಸೂರು ಸಿಟಿ ಪೊಲೀಸರಿಗೆ ಈಗ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಏನ್ ಸರ್ ಇದು ಪ್ರಕರಣ? ಚಿನ್ನತಂಬಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹಗರಣ ಮಾಡಿದ್ರೆ ಈಗ ಪೊಲೀಸ್ ಆಯುಕ್ತರು ಮಾಧ್ಯಮಗಳ ಮೂಲಕ ಒಂದು ಮನವಿ ಮಾಡ್ಕೊಳ್ತಾರೆ. ಸೊ ನಾನು 2019-20ರಲ್ಲೇ ಅವನ ವಿರುದ್ಧ ದೂರನ್ನ ಕೊಟ್ಟಿದ್ದೆ. ನಾನಷ್ಟೇ ಅಲ್ಲ, ಆದ್ದರಿಂದ ವಂಚನೆ ಒಳಗಾದಂಥವ್ರು ಕೂಡ ದೂರು ಕೊಟ್ಟಿದ್ರು. ಸೊ ಅವ್ರು ದೂರು ಕೊಟ್ಟರು ಕೂಡ ಕ್ರಮ ಆಗದೇ ಇದ್ದ ಸಂದರ್ಭದಲ್ಲಿ ನನಗೆ ಮನವಿ ಮಾಡ್ಕೊಂಡಿದ್ರು. ಹಾಗಾಗಿ ಅವ್ರ ಪರವಾಗಿ ನಾನು ಪೊಲೀಸ್ ಆಯುಕ್ತರು ದೂರಜನ ಕೊಟ್ಟಿದ್ದೆ. ಸೊ ಅದ್ರ ಬಗ್ಗೆ ಸಹಾಯಕ ಪೊಲೀಸ್ ಆಯುಕ್ತರಂಥ ಅಧಿಕಾರಿಗಳು ತನಿಖೆ ವಿಚಾರಣೆ ಮಾಡಿ, ಸೊ ನಾನು ಏನು ಆರೋಪ ಮಾಡಿ ನಿಜ ಆತ ಸಾಕಷ್ಟು ವಂಚನೆ ಮಾಡೋದು, ಆತನ ವಿರುದ್ಧ ತನಿಖೆ ಆಗಬೇಕು ಅಂತ ವರದಿ ಕೊಟ್ಟಿದ್ರು ಕೂಡ ಆತನ ಮೇಲೆ ಪ್ರಕರಣ ದಾಖಲು ಮಾಡಿ ಸಮಗ್ರ ತನಿಖೆಯನ್ನು ಮಾಡಿದೆ. ಆ ದೂರುದಾರರಿಗೆ ಬೆದರಿಕೆ ಹಾಕುವ ಮೂಲಕ ಪೊಲೀಸರು ಬೆದರಿಕೆ ಹಾಕುವ ಮೂಲಕ ಆತನ ಜೊತೆ ರಾಜಿ ಆಗುವಂಥ ಕೆಲಸನ ಮಾಡಿ ಆ ಅರ್ಜಿಯನ್ನು ಮುಕ್ತಾಯ ಮಾಡಿದ್ರು. ಏನು ಚಿನ್ನತಂಬಿ ಇದ್ದಾನೆ ಅವನು ಬೆದರಿಕೆ ಆಗ್ತಿದ್ದ ಅಥವಾ ಪೊಲೀಸ್ನವರ? ಆತನ ಬೆದರಿಕೆ ಆಗ್ತಿದ್ದ, ಆತನ ಪರವಾಗಿ ಪೊಲೀಸರು ಕೂಡ ಬೆದರಿಕೆ ಆಗ್ತಾರೆ. ಅವ್ರಿಗೆ ಬೇರೆ ಬೇರೆ ಊರಿಂದ ಬಂದಿದ್ದವರು, ಸೊ ನಿಮ್ಮ ಹತ್ರ ಚಿನ್ನ ಇತ್ತು ಅಂತ ಏನು ದಾಖಲಾತಿ ಆ ಚಿನ್ನ ಕರಗಿಸಿದ್ರೆ ಇಷ್ಟೇ ಇದೆ, ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ಸುಮ್ಮನೆ ನೀವು ಆ ಊರಿಂದ ಓಡಾಡಕ್ಕೆ ಸಾಧ್ಯ ಇದೆಯಾ, ಸುಮ್ಮನೆ ಅನಾವಶ್ಯಕ ಯಾಕೆ ಇದು ಮಾಡ್ತೀರಾ ಹಾಗೆ ಅಂತೇಳಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಬೇರೆ ಥರ ಕೇಸ್ ಮಾಡಬೇಕಾಗತ್ತೆ, ನಿಮ್ಮ ಹತ್ರ ಅಷ್ಟು ಚಿನ್ನ ಎಲ್ಲ ಬಂತು ಹಂಗೆ ಏನೋ ಬೇರೆ ರೀತಿಯ ಬೆದರಿಕೆ ಹಾಕಿ ಸುಮ್ಮನೆ ರಾಜ್ಯ ಮಕ್ಕಳು ಯಾಕೆ ನೀವು ಇದು ಮಾಡ್ತೀರಾ, ಅವ್ನ ವಿರುದ್ಧ ಇದು ಮಾಡ್ತೀರಾ, ಏನೋ ತಪ್ಪಾಗಿರ್ಬೋದು ಹಾಗೆ ಅಂತೇಳಿ ಸೊ ರಾಜಿ ಮಾಡಿಸುವಂಥದ್ದು. 50,000 ರೂಪಾಯಿ ಕೊಡಬೇಕಂತ ಜಾಗದಲ್ಲಿ ಬರೀ 25,000 ರೂಪಾಯಿ ಕೊಟ್ಟು ಸಾಕು ಹೋಗಿ ಹಾಗೆ ಅಂತ ಹೇಳೋದು. ನೀವು ಕೋರ್ಟ್ಗೆ ಹಾಕೊಂಡ್ರೆ ನೀವು ಅಲ್ಲಿಂದ ಓಡಾಡೋದಕ್ಕೆ ನಿಮಗೆ ಅಷ್ಟೊಂದು ಖರ್ಚಾಗುತ್ತೆ ಅಂತ ಈ ಥರ ಸಾಕಷ್ಟು ರೀತಿಯಲ್ಲಿ ಚಿನ್ನತಂಬಿ ಪರವಾಗಿ ನಡ್ಕೊಂಡು ದೂರದಾರಿಗೆ ಮನವೊಲಿಸುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಒತ್ತಡ ಹಾಕುವಂಥದ್ದು ಮಾಡಿ ಸೊ ಅರ್ಜಿಯನ್ನು ಮುಕ್ತಾಯ ಮಾಡ್ತಿರೋ ಹೊರತು ಆ ಅರ್ಜಿಯನ್ನು ಆಧರಿಸಿ ಪ್ರಕರಣ ದಾಖಲು ಮಾಡಿ ಅದರ ವಿರುದ್ಧ ಕಾನೂನು ಕ್ರಮ ತಗೊಂಡ್ರೆ. ನಿಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ಎಷ್ಟು ಕೋಟಿಯ ವಂಚನೆ ಆಗಿದೆ ಸರ್? 100 ಕೋಟಿ ವಂಚನೆ ಮಾಡಿದ್ದಾರೆ ಸರ್. 1000 ಜನಕ್ಕೆ ಮೋಸ ಮಾಡಿದ್ದಾನೆ. ಆತನ ವಂಚನೆ ಒಂದು ರೀತಿಯನ್ನು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟದ ವಂಚನೆ ಆಗ್ತಿದ್ರು ಕೂಡ ಆ ತಡೆಯುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇಲ್ಲ ಅಂತಂದರೆ ಏನು ಹೇಳಬೇಕು ಗೊತ್ತಾಗ್ತದೆ ನನಗೆ. ಸೊ ಇಲ್ಲಿ ನಿಜವಾಗ್ಲೂ ಭಾಳ ನೋವಾಗಂತಂದರೆ ಈ ಅಧಿಕಾರಿಗಳು ಏನು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಸೊ ಇವ್ರುಗಳೇ ಈ ಒಂದು ಅಪರಾಧ ಕೃತ್ಯಗಳಿಗೆ ಪರೋಕ್ಷ ಕಾರಣ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.